ಹೌದು ವೀಕ್ಷಕರೇ, ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅದೊಂದು ದೇವಾಲಯ. ದೇವರು ಒಂದೇ, ವೈದ್ಯರು ಒಂದೇ ಎಂದು ಭಾವಿಸಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಬಡ ರೋಗಿಗಳೇ ಹೆಚ್ಚಾಗಿ ಬರುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಗುಟ್ಟೇನಹಳ್ಳಿ ಗ್ರಾಮದ ತುಳಿಸಮ್ಮ ಎಂಬ ಅಜ್ಜಿ ಎಂಬಾಕೆಗೆ ಉಸಿರಾಟದ ಸಮಸ್ಯೆಯಾಗಿ ತಮ್ಮ ಸಂಬಂಧಿಕರು ಮಂಗಳವಾರ ಸಂಜೆ 6 ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಅದೇ ರಾತ್ರಿ 11 ಗಂಟೆ ಸುಮಾರಿಗೆ ಉಸಿರಾಟದ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಂಡು ಐಸಿಯುಗೆ ಶಿಫ್ಟ್ ಮಾಡಲು ಆಸ್ಪತ್ರೆಯ ಸಿಬ್ಬಂದಿ ಯತ್ನಿಸುತ್ತಿರುವಾಗಲೇ ತುಳಿಸಮ್ಮ ಎಂಬ ಅಜ್ಜಿ ಸಾವಿಗೀಡಾಗಿದ್ದಾಳೆ. ಆದರೆ ಅಜ್ಜಿಯನ್ನು ಆಸ್ಪತ್ರೆಗೆ ದಾಖಲು ಮಾಡುವಾಗ ಕಿವಿಯಲ್ಲಿ 80,000 ಬೆಲೆ ಬಾಳುವ 8 ಗ್ರಾಂ ಚಿನ್ನದ ಓಲೆ ಇತ್ತು. ಆದರೆ ಸಾವಿನ ನಂತರ ಕಿವಿಯಲ್ಲಿದ್ದ ಓಲೆಗಳನ್ನು ಯಾರೋ ಆಸ್ಪತ್ರೆಯ ಸಿಬ್ಬಂದಿ ಕದ್ದಿದ್ದಾರೆ ಎಂದು ಸಂಬಂಧಿಕರು ಅಜ್ಜಿಯ ಶವವನ್ನು ಬೆಳಗ್ಗಿನವರೆಗೂ ಆಸ್ಪತ್ರೆಯಲ್ಲಿಟ್ಟು ಮೇಲಾಧಿಕಾರಿಗಳಿಗೆ ಕಳ್ಳತನದ ಬಗ್ಗೆ ದೂರು ನೀಡಿ ಚಿನ್ನದ ಓಲೆ ವಾಪಸ್ ಕೊಡಿಸುವಂತೆ ಹೇಳಿದ್ದಾರೆ. ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ಇಲ್ಲಿ ಅಡ್ಮಿಟ್ ಆಗಿದ್ದವರು ತೀರ್ಕೊಂಡಿರೋರು ನಮ್ಮ ಅತ್ತೆ ತುಳಸಮ್ಮ ಅಂತ, ನಮ್ಮ ಅಪ್ಪ ಅವ್ರ ಅಕ್ಕ. ಸೊ ಅವ್ರಿಗೆ ನಿನ್ನೆ ಹುಷಾರಿರಲಿಲ್ಲ, ಅಂದರೆ 3 ದಿವಸದಿಂದ ಹುಷಾರಿರಲಿಲ್ಲ. ನಿನ್ನೆ ನಾವು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ ಆ್ಯಂಬುಲೆನ್ಸಲ್ಲಿ ಗುಟ್ಟೇನಹಳ್ಳಿ ಊರಿಂದ. ಸೊ 6-6:30 ಹಂಗೆ ನಾವು ಅಡ್ಮಿಟ್ ಮಾಡಿಸಿದ್ವಿ, ಇಲ್ಲಿ ಕ್ಯಾಶುಯಾಲಿಟಿಯಲ್ಲೇ ಅಡ್ಮಿಟ್ ಮಾಡಿಸಿದ್ವಿ. ಸೊ ಟ್ರೀಟ್ಮೆಂಟ್ ಎಲ್ಲ ನಡೀತಿತ್ತು, ಡಾಕ್ಟರ್ಸು ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಿದ್ರು. ಆದರೆ 11:30 ಹಂಗೆ ತೀರ್ಕೊಂಡ್ರು ಅವರು. ECG ಏನು ತೋರಿಸಲಿಲ್ಲ. ಸೊ 11:30 ಹಂಗೆ ಕನ್ಫರ್ಮ್ ಮಾಡಿದ್ರು ಡಾಕ್ಟ್ರು ಸರಿ. ಸೊ ನಾವು ಸ್ವಲ್ಪ ಫೋನು ತೀರ್ಕೊಂಡಿದ್ದ ತಕ್ಷಣ ಫೋನ್ ಮಾಡೋದೆಲ್ಲ ಇರ್ತಲ್ಲ, ಫೋನ್ ಎಲ್ಲ ಮಾಡಿ ರಿಲೇಟಿವ್ಸ್ಗೆ ಸ್ವಲ್ಪ ಈ ಕಡೆ ಡೈವರ್ಟ್ ಆದ್ವಿ. ಸೊ ಅದೇ ಬರಬೇಕಾದ್ರೆ ವಾಲೆ ಇತ್ತು ಅಂತ ಅಕ್ಕ ಅಮ್ಮ ಎಲ್ಲ ಜೊತೆಯಲ್ಲೇ ಬಂದಿದ್ದು, ನಾನು ಇರಲಿಲ್ಲ. ಅವರು ಇದೆ ಅಂತ ಹೇಳ್ತಿದ್ದಾರೆ, ತೆಗ್ದೇ ಇಲ್ಲ ಅಂತ. ಬಟ್ ಅದೇ ಅದು ತೀರ್ಕೊಳ್ಬೇಕಾದ್ರೆ ಮತ್ತು ಈ ಕಡೆ ಶಿಫ್ಟ್ ಮಾಡಬೇಕಾದ್ರೆ ಅದು ಏನಾಯಿತು ನಮಗೂ ಗೊತ್ತಿಲ್ಲ, ಯಾಕಂದರೆ ನಾವು ಈ ಕಡೆ ಬ್ಯುಸಿ ಇದ್ವಿ ಫೋನಲ್ಲಿ. ಸೊ ಅದು ಮಿಸ್ ಆಗಿದೆ ಸರ್. ಇವಾಗ ಅದಕ್ಕೋಸ್ಕರ ನಾನು ಇವಾಗ ಸರ್ಗೆ, ಡೀನ್ ಸರ್ಗೆ ಒಂದು ರಿಕ್ವೆಸ್ಟ್ ಲೆಟ್ರು, CCTV ಫುಟೇಜು ರೆಕಾರ್ಡಿಂಗ್ಸ್ ಎಲ್ಲ ಇದು ಮಾಡೋದಕ್ಕೆ ಅವ್ರು ಬಂದ ಮೇಲೆ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ನೋಡಿಬಿಟ್ಟು ಅದು ಕೆಲಸ ಮಾಡಿದ್ರು ಯಾರು ತೊಗೊಂಡಿರ್ಬೋದು ಸರ್. ನನಗೆ ಅದು ಗೊತ್ತಿಲ್ಲ. ಒಂದು 3-4 ಜನ ಅಟೆಂಡ್ ಮಾಡಿದ್ರು ECG ತೊಗೋಬೇಕಾದ್ರೆ, ಒಂದು ಇಬ್ಬರಿದ್ರು. ಮತ್ತು ಡೆತ್ ಆದಮೇಲೆ ಶಿಫ್ಟಿಂಗ್ ಟೈಮಲ್ಲೆಲ್ಲ ಒಂದು 3 ಜನ ಇದ್ದರು. ಬಟ್ ನನಗೂ ಯಾರ ಮೇಲೂ ಅನುಮಾನ ಇಲ್ಲ. ಬಟ್ ಏನಂದರೆ ಮಿಸ್ ಆಗಿದೆ. ಸೊ ನಾವು ಕಂಪ್ಲೇಂಟ್ ಇದು ಮಾಡಲೇಬೇಕಾಗಿದೆ. ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ರಿಕ್ವೆಸ್ಟ್ ಲೆಟರ್ ಒಂದು ಕೊಡ್ತೀವಿ ಸರ್ ಹಾಸ್ಪಿಟ್ಲಲ್ಲಿ. ಸುನೀಲ್ ಕುಮಾರ್. ಇನ್ನು ಅಜ್ಜಿಯ ಸಂಬಂಧಿಕರು ಮೃತದೇಹವನ್ನು ಆಸ್ಪತ್ರೆಯಲ್ಲೇ ಬೆಳಗಾಗುವವರೆಗೂ ಇರಿಸಿ ಆಸ್ಪತ್ರೆಯ ಮೇಲಾಧಿಕಾರಿ ಡೀನ್ ಮಂಜುನಾಥ ಅವರಿಗೆ ದೂರು ನೀಡಿದ್ದಾರೆ. ದೂರನ್ನು ಗಂಭೀರವಾಗಿ ಪರಿಗಣಿಸಿರುವ ಡೀನ್ ಮಂಜುನಾಥರವರು ರಾತ್ರಿ ಸಮಯದಲ್ಲಿ ಯಾವ ಸಿಬ್ಬಂದಿ ಕೆಲಸ ಮಾಡಿದ್ದಾರೋ ಅವರ ಚಲನವಲನಗಳನ್ನು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿರುತ್ತೆ. ಕಳ್ಳ ಯಾರು ಎಂಬುದು ಗೊತ್ತಾಗುತ್ತೆ, ಅಂತಹವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ. ನಿನ್ನೆ ನಡೆದ ಘಟನೆ ಬಂದೆ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಿನ್ನೆ ಸಾಯಂಕಾಲ ತುಳಸಮ್ಮ ಅಂತ ಪೇಷೆಂಟು 80 ವರ್ಷದವರು, ಲೋ BP ಅಂತ ಪೇಷೆಂಟ್ ಬಂದು ಅಡ್ಮಿಟ್ ಆಗಿದ್ದರು. ಅಡ್ಮಿಟ್ ಆಗಿ ಟ್ರೀಟ್ಮೆಂಟಲ್ಲಿ ಆದಮೇಲೆ ಅವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಲೋ BP ಆದ ತಕ್ಷಣ ಇಮಿಡಿಯೇಟ್ ನಮ್ಮ ಕನ್ಸಲ್ಟೆಂಟ್ ಫಿಷಿಯನ್ ಏನು ಹೇಳಿದ್ರು, ಅವ್ರನ್ನ ಇಮಿಡಿಯೇಟ್ ICUಗೆ ಶಿಫ್ಟ್ ಮಾಡಬೇಕಂತ ಹೇಳಿದ್ರು. ಸೊ ಇಮಿಡಿಯೇಟ್ ICUಗೆ ಶಿಫ್ಟ್ ಮಾಡೋ ಟೈಮಲ್ಲಿ ಮತ್ತು ICU ಶಿಫ್ಟ್ ಆಗಿ ಇದರಲ್ಲಿ ಇನ್ ಬಿಟ್ವೀನ್ ಪೇಷೆಂಟ್ ಡೆತ್ ಆಗಿದೆ. ಡೆತ್ ಆಗಿ ಮತ್ತೆ ವಾಪಸ್ಸಲ್ಲಿ ತಂದಿದ್ದಾರೆ ಕ್ಯಾಶುಯಾಲಿಟಿಗೆ. ತೊಗೊಂಡೋಗಿ ಮತ್ತೆ ಬರೋದ್ರಲ್ಲಿ ಅವ್ರದ್ದು ಕಿವಿಗೆ ಹಾಕೊಂಡಂಥ ಓಲೆಗಳು 2 ಕಳ್ತನ ಆಗಿದೆ ಅಂತ ನಮಗೆ ಪೇಷೆಂಟ್ ಅಟೆಂಡರ್ಗಳು ದೂರು ಕೊಟ್ಟಿದ್ದಾರೆ. ಆ ದೂರು ನನ್ನ ಮೇಲೆ ಇಮಿಡಿಯೇಟ್ಲಿ ನಾವು ಎಲ್ಲ ನಮ್ಮ ಅಟೆಂಡರ್ಗಳನ್ನ ಕರೆದು ಎನ್ಕ್ವೈರಿ ಮಾಡಿದ್ವಿ. ಅವರು ಸದ್ಯಕ್ಕೆ ಹೇಳ್ತಾರೆ, ಸರ್ ನಾವು ಇದರಲ್ಲಿ ನಮ್ದು ಯಾವುದೇ ಪಾತ್ರ ಇಲ್ಲ, ನಾವೇನು ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ನಾವು ಇಮಿಡಿಯೇಟ್ಲಿ CCTV ಫುಟೇಜ್ ತೊಗೊಳೋದಕ್ಕೆ ಹೇಳಿದ್ದೇನೆ RMO ಮತ್ತು MSಗೆ. ನಮ್ಮವ್ರು ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದರೆ ಅದರಲ್ಲಿ ಅಟೆಂಡರ್ ಆಗಲಿ, ನರ್ಸ್ ಆಗಲಿ, ಗ್ರೂಪ್ ಡಿ ಆಗಲಿ ಯಾರನ್ನ ಇನ್ವಾಲ್ವ್ ಆಗಿದ್ದರೆ ಇಮಿಡಿಯೇಟ್ ನಿರ್ದಾಕ್ಷಿಣ್ಯವಾದ ಅವ್ರ ಮೇಲೆ ಕ್ರಮ ತೊಗೊಂಡು ತೆಗ್ದಾಕ್ತೀನಿ. ಅವ್ರೇನಾದ್ರು ಸರ್ಕಾರಿ ಇದೇ ಆಗಿದ್ದರೆ ಅವ್ರನ್ನ ಮೇಲೆ ಅಧಿಕಾರಿಗಳಿಗೆ ಬರೆದು ಕ್ರಮಕ್ಕೆ ವಹಿಸ್ತೀನಿ. ಸರ್ ಪದೇ ಲಾಸ್ಟ್ ಟೈಮ್ ಕೂಡ ಆಗಿತ್ತು, ಪದೇ ಆಗ್ತಿದೆ. ಅದೇ ಪದೇ ಅಂದರೆ ಇದರಲ್ಲಿ ನಮ್ಮದು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ನಾವು ಬ್ಯುಸಿ ಆಗಿರ್ತೀವಿ. ನಾವು ಏನು ಮೊಬೈಲ್ ತಂದಿರ್ತಾರೆ, ಒಡವೆ ತಂದಿರ್ತಾರೆ, ಅದರಲ್ಲಿ ಗಮನ ಕೊಡೋಕ್ಕಾಗೋದಿಲ್ಲ. ಮತ್ತು ಇದರಲ್ಲಿ ಯಾರು ಬರ್ದಂತ ಹೇಳೋಕ್ಕೂ ಬರೋದಿಲ್ಲ. ಪೇಷೆಂಟ್ ಅಟೆಂಡ್ ಅಂತ ಬರ್ತಾರೆ, ಅವರು ಕಳ್ಳರೇ ಆಗಿರ್ಬೋದು, ಹೇಳೋದು ನಮಗೆ ಗಮನ ಹರಿಸೋಕೆ ಆಗೋದಿಲ್ಲ. ಮತ್ತು ನಮ್ಮಲ್ಲಿ ಸೆಕ್ಯೂರಿಟಿ ಇರ್ತಾನೆ, ಅವನು ಪೇಷೆಂಟ್ ಕಡೆ ನೋಡಬೇಕಾಗಿರ್ತದೆ, ಅಟೆಂಡರ್ ಬಂದ್ರ ಕಡೆ ಗಮನ ಕೊಡಬೇಕಾಗಿರ್ತದೆ. ಇವರು ಬಂಗಾರ ತಂದ್ರ, ಮೊಬೈಲ್ ತಂದ್ರ, ಕಳ್ತನ ಆಯ್ತು, ಅದರಲ್ಲಿ ಹೆಚ್ಚು ಗಮನ ಕೊಡೋಕ್ಕಾಗೋದಿಲ್ಲ. ಆದಷ್ಟು ಇದರಲ್ಲಿ ಪೇಷೆಂಟ್ ಮತ್ತು ಪೇಷೆಂಟ್ ಅಟೆಂಡರ್ ಎಚ್ಚರ ವಹಿಸಬೇಕಾಗ್ತದೆ. ಬೆಲೆ ಬಾಳುವ ವಸ್ತುಗಳನ್ನ ದಯವಿಟ್ಟು ಯಾರು ತರಕ್ಕೆ ಹೋಗಬೇಡಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂತಹ ಪ್ರಕರಣಗಳು ಇದೇ ಮೊದಲೇನಲ್ಲ. ಆಗಾಗ ಈ ರೀತಿಯ ಮೃತರ ಬಳಿ ಹಣ, ಬಂಗಾರ ಕದಿಯುತ್ತಿರುವುದು ಬೆಳಕಿಗೆ ಬಂದಿದೆ. ಚಿನ್ನದ ಒಡವೆಗಳಿಗಾಗಿ ಸತ್ತ ಹೆಣಗಳನ್ನು ಬಿಡದ ಇಂತಹ ನಿಕೃಷ್ಟ ಮನಸ್ಥಿತಿಗಳಿಗೆ ಏನು ಅನ್ನಬೇಕೋ ಗೊತ್ತಿಲ್ಲ. ಇನ್ನಾದರೂ
ಇಂತಹ ಘಟನೆಗಳಿಗೆ ಕಡಿವಾಣ ಬೀಳಲಿ ಎಂಬುದೇ ನಮ್ಮ ಆಶಯ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.